ಸ್ನೇಹಿತರೆ, ಒಂದು ದಟ್ಟವಾದ ಕಾಡಿನಲ್ಲಿ ಒಂದು ಅತಿ ಎತ್ತರವಾದ ಒಂದು ಪರ್ವತ ಇರುತ್ತೆ. ಆ ಕಾಡಿನ ಎಲ್ಲ ಪ್ರಾಣಿಗಳ ಕೈಯಿಂದನೂ ಆ ಪರ್ವತದ ತುದಿಯನ್ನು ತಲುಪಕ್ಕೆ ಆಗಿರೋದಿಲ್ಲ. ಇನ್ನು ಮುಂದೇನು ಯಾವ ಪ್ರಾಣಿಗೂ ಅದನ್ನ ತಲುಪಕ್ಕಾಗಲ್ಲ ಅನ್ನೋದು ಆ ಒಂದು ಎಲ್ಲ ಕಾಡಿನ ಪ್ರಾಣಿಗಳ ಒಂದು ಅಭಿಪ್ರಾಯವಾಗಿರುತ್ತೆ. ಒಂದಿನ ಕಾಡಿನ ರಾಜ ಸಿಂಹ ಏನು ಹೇಳುತ್ತೆ, ನೋಡೋಣ ಈ ಸರಿ ಯಾರಾದರೂ ಆ ಪರ್ವತದ ತುದಿಯನ್ನು ಮುಟ್ತಾರಾ ಅಂತೇಳಿ ಒಂದು ಸ್ಪರ್ಧೆಯನ್ನು ಏರ್ಪಾಟ್ ಮಾಡ್ತಾರೆ. ಆ ಸ್ಪರ್ಧೆಯಲ್ಲಿ ಎಲ್ಲ ಪ್ರಾಣಿಗಳು ಭಾಗವಹಿಸ್ತವೆ. ಯಾವ ಒಂದು ಪ್ರಾಣಿ ಕೈಯಿಂದನೂ ಆ ಒಂದು ಪರ್ವತದ ತುದಿಯನ್ನು ತಲುಪಕ್ಕೆ ಆಗಲ್ಲ. ಇನ್ನೇನು ಸ್ಪರ್ಧೆ ಮುಗಿಯುತ್ತೆ ಅನ್ನುವಂಥ ಒಂದು ಸಮಯದಲ್ಲಿ ಒಂದು ಮರಿ ಕಪ್ಪೆ ಆ ಪರ್ವತವನ್ನು ಹಬ್ಬಕ್ಕೆ ಶುರು ಮಾಡುತ್ತೆ. ಹಬ್ತಾ ಹೋಗುತ್ತೆ. ಎಲ್ಲ ಕೆಳಗಡೆ ನಿಂತ್ಕೊಂಡು ಆ ಒಂದು ಕಪ್ಪೆಯನ್ನೇ ಎಲ್ಲ ಪ್ರಾಣಿಗಳು ನೋಡ್ತಾ ಇರ್ತವೆ. ನೋಡ್ತಾ ಆ ಒಂದು ಕಪ್ಪೆ ಹೋಗಿ ಪರ್ವತದ ತುದಿಯನ್ನು ಮುಟ್ಟೇ ಬಿಡುತ್ತೆ. ಪ್ರತಿಯೊಂದು ಪ್ರಾಣಿಗೂ ಕೂಡ ಆಶ್ಚರ್ಯವಾಗುತ್ತೆ. ಎಂತಿಂಥ ಪ್ರಾಣಿಗಳಿಂದ ಆಗಲಿಲ್ಲ, ಈ ಒಂದು ಕಪ್ಪೆ ಮರಿ ಹೇಗೆ ಹಬ್ಬಿತು ಅಂತೇಳಿ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಅವಾಗ ಆ ಕಪ್ಪೆ ಮರಿ ಮನೆಗೆ ಹೋಗಿಬಿಟ್ಟು ಅವರ ತಾಯಿನ ಕೇಳುತ್ತಾಳೆ, ಇದು ಹೇಗೆ ಸಾಧ್ಯ ಆಯಿತು ಅಂಥೇಳಿ. ಎಲ್ಲ ಪ್ರಾಣಿಗಳು ಆ ಕಪ್ಪೆ ಮರಿ ತಾಯಿನ ಕೇಳುತ್ತೆ. ಕಪ್ಪೆ ಮರಿಯ ತಾಯಿ ಹೇಳುತ್ತೆ, ನನ್ನ ಮಗನಿಗೆ ಕಿವಿ ಕೇಳಲ್ಲ ಅಂಥೇಳಿ. ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್, ಕೆಳಗಡೆ ನಿಂತು ಈ ಪ್ರಾಣಿಗಳು ಏನು ಮಾಡ್ತಾ ಇರತ್ತೆ, ಎಂತಿಂಥ ಪ್ರಾಣಿಗಳಿಗೆ ಆಗಿಲ್ಲ, ಇದೇನು ಹಬ್ಬುತ್ತೆ ಅಂತೇಳಿ ಇವರು ಕೆಳಗಡೆ ನಿಂತಂಥ ಪ್ರಾಣಿಗಳು ವೀಕ್ಷಕರೆಲ್ಲರೂ ಏನು ಮಾಡ್ತಾ ಇರ್ತಾರೆ, ಡಿಮೋಟಿವೇಟ್ ಮಾಡ್ತಾ ಇರ್ತಾರೆ. ಅದರಿಂದಾಗಿ ಎಲ್ಲ ಪ್ರಾಣಿಗಳು ಏನು ಮಾಡ್ತಾ ಇರತ್ತೆ, ಇವರ ಮಾತಿಗೆ ಅವರು ಹಬ್ಬಕ್ಕಾಗಲ್ಲ ಅಂದ್ಕೊಂಡು ಅವರ ಒಂದು ನಂಬಿಕೆಯನ್ನು ಕಳ್ಕೊಂಡು ಕೆಳಗಡೆ ಬೀಳ್ತಾ ಇರ್ತಾರೆ. ಆದರೆ ಈ ಒಂದು ಕಪ್ಪೆಗೆ ಕಿವಿನೇ ಕೇಳಲ್ಲ ಅಂದರೆ ಇವ್ರ ಮಾತುಗಳು ಹೇಗೆ ಕೇಳುತ್ತೆ? ಅದಕ್ಕೆ ಅದು ತನ್ನ ಪಾಡಿಗೆ ತಾನು ಸುಮ್ಮನೆ ಹೋಗುತ್ತೆ, ಅದರ ಒಂದು ಗುರಿ ಮುಟ್ಟುತ್ತೆ, ಅದು ಗೆಲ್ಲುತ್ತೆ. ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್, ನಾವು ಗೆಲ್ಲೋವರೆಗೂ ನಮ್ಮ ಕಿವಿನ ಮುಚ್ಕೋಬೇಕು, ನಾವು ಗೆದ್ದಾದ್ಮೇಲೆ ಬಾಯಿ ಮುಚ್ಕೋಬೇಕು. ನನಗೂ ಕೂಡ ಹೀಗೆ ಅಂತಿದ್ರು, ಇವನೇನಪ್ಪ ಗಾಯ್ಸು ಫ್ರೆಂಡ್ಸು ಅಂದ್ಕೊಂಡು ಏನು ಮಾಡ್ತಾನೆ ಅಂತ ಅಂತಿದ್ರು. ಬಟ್ ನಾನಿವತ್ತು 62K ಫಾಲೋವರ್ಸನ್ನು ಮಾಡಿದ್ದೀನಿ ಅಲ್ವಾ. ಅದಕ್ಕೆ ಹೇಳೋದು, ಬೆಳೆಯೋ ತನಕ ಕಿವಿ ಮುಚ್ಕೋಬೇಕು, ಬೆಳೆದಾದ್ಮೇಲೆ ಬಾಯಿ ಮುಚ್ಕೋಬೇಕಂತೇಳಿ. ಹಿರಿಯರ ಮಾತು ಯಾವತ್ತಲೂ ಸುಳ್ಳಾಗಲ್ಲ. ಅಂದರೆ ಏನಪ್ಪ ಅಂದರೆ, ನಾವು ಬೆಳೆಯೋವರೆಗೂ ನಮ್ಮ ಕಿವಿಯನ್ನು ಮುಚ್ಕೊಂಡ್ಬಿಡ್ಬೇಕು. ಮಾತಾಡೋರು ಏನಾದರೂ ಮಾತಾಡ್ತಾ ಇರ್ತಾರೆ. ಬೆಳೆದಾದ್ಮೇಲೆ ನಾನು ಮೊದಲು ಹಂಗೆ ಅಂತಿದ್ರಲ್ಲ, ಇವಾಗ ಬೆಳೆದ್ನಲ್ಲ ಅಂತೇಳಿ ಮತ್ತೆ ಕಾಲು ಕೆರ್ಕೊಂಡು ನಾವು ಜಗಳ ಮಾಡೋಕ್ಕೆ ಹೋಗ್ಬಾರ್ದು. ಆವಾಗ ಬಾಯಿ ಮುಚ್ಕೊಂಡ್ಬಿಡ್ಬೇಕು ನಾವು ಬೆಳೆದಾದ್ಮೇಲೆ. ಯಾಕಂದರೆ ಇವಾಗ ನಾವು ಬೆಳೆದ್ನಲ್ಲ, ನೀವು ಮೊದಲು ಬೆಳೆಯಲ್ಲ ಅಂತಿದ್ಯಲ್ಲ ಅಂತೇಳಿ ಜಗಳಕ್ಕೆ ಹೋದರೆ ಅವರಿಗೆ ನಮಗೆ ವ್ಯತ್ಯಾಸನ ಇರಲ್ಲ. ನಾನು ಹೇಳಿದಂಥ ಒಂದು ಮಾತು ನಿಮ್ಗೇನಾದರೂ ನಿಜ ಅನಿಸಿದರೆ ಕಮೆಂಟಲ್ಲಿ ಬಂದುಬಿಟ್ಟು ನಿಜ ಅಂತೇಳಿ ಕಮೆಂಟ್ ಮಾಡಿ.